ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ರೈತರ ಮುಂಗಾರು ಬೆಳೆ ಸಮೀಕ್ಷೆ ಯಾವ ಥರ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನೀವು ಬೆಳೆ ಸಮೀಕ್ಷೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ. ಮುಂದೆ ಹೋದ್ಮೇಲೆ KYC ಮೂಲಕ ಆಧಾರ್ ದೃಢೀಕರಿಸಿ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಬೇಕು. ಇಲ್ಲಿ ಆಧಾರ್ ಸಂಖ್ಯೆ ಹಾಕಾದ್ಮೇಲೆ ಸ್ಕ್ರೋಲ್ ಮಾಡಬೇಕು. ನಿಮಗೆ OTP ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿದ ಮೇಲೆ OTP ಬರುತ್ತೆ. ಇಲ್ಲಿ OTP ಹಾಕಬೇಕು. ನೀವು ಸ್ಕ್ರೋಲ್ ಮಾಡಿದ ಮೇಲೆ OTP ಹಾಕಬೇಕು. ಇಲ್ಲಿ OTP ನಮೂದಿಸಿದ ಮೇಲೆ ಆಟೋಮೆಟಿಕ್ಕಾಗಿ ಅದು ಓಪನ್ ಆಗುತ್ತೆ. ನಿಮ್ಮ ಹೆಸರು, ನಿಮ್ಮ ಇದು ಎಲ್ಲ ಓಪನ್ ಆಗುತ್ತೆ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿದ ಮೇಲೆ ಕೆಳಗಡೆ OTP ಕೇಳುತ್ತೆ. OTP ಹಾಕಿ ಸಕ್ರಿಯಗೊಳಿಸ್ಬೇಕು. ಸಕ್ರಿಯಗೊಳಿಸಿದ ಮೇಲೆ ಈ ಥರ GPS ಡೌನ್ಲೋಡ್ ಆಗ್ತಾ ಇರುತ್ತೆ. GPS ಎಲ್ಲ ಡೌನ್ಲೋಡ್ ಆದಮೇಲೆ ಈ ಥರ ನಿಮಗೆ ಕಾಣಿಸ್ಕೊಳ್ಳುತ್ತೆ. ನಿಮ್ಮ FID ನಂಬರು, ರೈತರ ಹೆಸರು ಮತ್ತು ಗ್ರಾಮ ಸರ್ವೆ ನಂಬರ್ ಎಲ್ಲ ಬರುತ್ತೆ. ಬಂದಾದಮೇಲೆ ನೀವು ನಿಮ್ಮ ಸರ್ವೆ ನಂಬರ್ ಏನಾದರೂ ಬಿಟ್ಟೋಗಿದ್ರೆ ಆ ಸರ್ವೆ ನಂಬರ್ ಸೇರಿಸಿ ಅಂತ ಆಯ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನೀವು ಸರ್ವೆ ನಂಬರ್ನ ಸೇರಿಸ್ಕೊಬೋದು. ಯಾವುದು ಬೆಳೆ ಸಮೀಕ್ಷೆ ಮಾಡ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ. ನಿಮ್ಮ GPS ಮ್ಯಾಪ್ ಏನಿರುತ್ತೆ ಅದು 30 ಮೀಟ್ರು ಡಿಸ್ಟೆಂಟ್ ಇರುವಂತೆ, ಕಡಿಮೆ ಇರುವಂತೆ ನೋಡ್ಕೊಳ್ಬೇಕು. ನಿಮ್ಮ ಜಮೀನಿನಲ್ಲಿ ಪಾಳು ಭೂಮಿ ಅಥವಾ ಮನೆ ಕೊಠಡಿ ಇದ್ದರೆ ಹೌದು ಅಂತ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಇದು ಮಾಡಿ. ಇದಾದಮೇಲೆ ಮುಂದೆ ಬಂದಾದಮೇಲೆ ಯಾವ ಬೆಳೆ ಅಂತ ಹಾಕಿ, ಜೋಳ ಆಗಿದ್ರೆ ಜೋಳ, ರಾಗಿ ಆಗಿದ್ರೆ ರಾಗಿ. ಅದಾದಮೇಲೆ ಮುಂದೆ ನೀರಾವರಿನ ಮಳೆನ ಅಂತ ಕೇಳುತ್ತೆ. ನೀರಾವರಿ ಇದ್ದರೆ ನೀರಾವರಿ, ಮಳೆ ಇದ್ದರೆ ಮಳೆ ಹಾಕಿ. ಮತ್ತು ಮುಂದೆ ಬಂದ ಮೇಲೆ ಫೋಟೋ ಕೇಳುತ್ತೆ. ಫೋಟೋ ಯಾವುದೇ ಅಳುಗಾಡಿಸೋದೆ GPS ಫೋಟೋ ಹಾಕಿ. GPS ಫೋಟೋ ಹಾಕಿದ ಮೇಲೆ ನಿಮ್ಮದು ಏನಿದೆ ಬೆಳೆ ಅಂದ್ಬಿಟ್ಟು ಬರುತ್ತೆ, ಅಪ್ಲೋಡ್ ಆಗಿರುತ್ತೆ. ನೀವು ನೋಡ್ಬೋದು, ಅಪ್ಲೋಡ್ ಆಗಿರುತ್ತೆ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.